ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ನಾವು ಏನು ಇತ್ತೀಚೆಗೆ 22 ಜನವರಿ 2026 ನಡೀತಲ್ವಾ, ಏನು ಕೆಇ ಕಂಡಕ್ಟ್ ಮಾಡಿರುವಂತ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಎಸ್ ಡಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಜಿಕೆ ಪೇಪರ್ ಅಲ್ಲಿ ಕೇಳುವಂತ ಭಾರತ ಸಂವಿಧಾನದ ಪ್ರಶ್ನೆ ಉತ್ತರಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಎಕ್ಸಾಮ್ ಅಲ್ಲಿ ಸುಮಾರು 16+ ಏನಂದ್ರೆ ಸೊ POI ಗಳನ್ನ ಈ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ತುಂಬಾ ಏನಂದ್ರೆ ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಮುಂಬರುವಂತ ಎಕ್ಸಾಮ್ ಗಳಲ್ಲಿ ಈ ಒಂದು ಪೇಪರ್ ಅಲ್ಲಿ ಪ್ರಶ್ನೆಗಳು ನಿಮಗೆ ಮೇ ಬಿ ಮುಂದೆ ಬರುವಂತ ಎಕ್ಸಾಮ್ ಗಳಲ್ಲಿ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಏನು ಫಸ್ಟ್ ಕ್ವಶನ್ ಇದೆಯಲ್ಲ, ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಓದಿ ಕೊಟ್ಟಿದ್ದಾರೆ. ಇದೇನಂದ್ರೆ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಎ ಸ್ಟೇಟ್ಮೆಂಟ್, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸುವಂತ ಕೊಟ್ಟಿದ್ದಾರೆ. ಎಸ್, ಹೌದು. ಏನಂದ್ರೆ ನೋಡಿ, ಏನು ಹೈಕೋರ್ಟ್ ನ ಒಂದು ಏನು ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಅವ್ರು ಹೇಳೋದು ತಮಗೆ ಬೇಕಾಗಿರುವಂತಹ ಸ್ಟಾಫ್ ಗಳನ್ನ ಸೊ ಅವ್ರು ಯಾವುದೇ ರೀತಿ ಒಂದು ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಇಲ್ಲದೇನಂದ್ರೆ ಅವರು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋಕೆ ಅವರಿಗೆ ಅಧಿಕಾರ ಇದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆ, ಎರಡನೇ ನೋಡ್ತಾ ಹೋಗೋಣ. ಹೈಕೋರ್ಟ್ ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಹೌದು. ಏನು ಅಂಡರ್ ಆರ್ಟಿಕಲ್ 216 ಇದೆಯಲ್ಲ, 216 ವಿಧಿ ಪ್ರಕಾರ ಮಾಡ್ತಾರೆ, ರಾಷ್ಟ್ರಪತಿಗಳು ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಸೊ ಹಾಗಾಗಿ ಬಿ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಮೂರನೇ ನೋಡಿ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಕನ್ಸಲ್ಟ್ ಮಾಡಿ ಏನ್ ಮಾಡ್ತಾರೆ, ಹೈಕೋರ್ಟ್ ನ್ಯಾಯಾಧೀಶರನ್ನ ಒಂದು ಹೈಕೋರ್ಟ್ ನಿಂದ ಬೇರೆ ಹೈಕೋರ್ಟ್ ಗೆ ವರ್ಗಾಯಿಸಬಹುದು. ಎಸ್, ಹೌದಾ. ಏನ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಂದ್ರೆ ಎ ಹೈಕೋರ್ಟ್ ಜಡ್ಜ್ ಇದಲ್ಲ, ಅವ್ರು ಏನ್ಬೋದು CJ ಆಫ್ ಸುಪ್ರೀಂ ಕೋರ್ಟ್ ನ ಏನಾದ್ರೆ ಕನ್ಸಲ್ಟ್ ಮಾಡ್ಕೊಂಡು ಏನ್ಬೋದು ಆ ಒಬ್ಬ ಜಡ್ಜ್ ಅನ್ನ ಬಿ ಕೋರ್ಟ್ ಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಹಾಗಾಗಿ ಸಿ ಹೇಳಿಕೆ ಕೂಡ ಸರಿಯಾಗಿದೆ. ನೆಕ್ಸ್ಟ್ ನೋಡ್ತಾ ಡಿ ಆಪ್ಷನ್ ಇದೆ. ನೋಡಿ, ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋ ಎಕ್ಷನ್ ಅಂದ್ರೆ ನೋಡಿ, ಆರ್ಟಿಕಲ್ 217 ಇದೆಯಲ್ಲ, ಏನ್ ಮಾಡಬಹುದು, ಯಾವುದೇ ಒಬ್ಬ ಹೈಕೋರ್ಟ್ ಜಡ್ಜ್ ಏನ್ ಮಾಡಬಹುದು ಅಂದ್ರೆ ತಮಗೆ ಇಷ್ಟ ಇಲ್ಲ ಅಂದ್ರೆ ಏನಂದ್ರೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡಬಹುದು. ಯಾವುದರ ಅಂಡರಲ್ಲಿ ಆರ್ಟಿಕಲ್ 217 ನಲ್ಲಿ. ಅದೇ ರೀತಿ 218 ಇದೆಯಲ್ಲ, ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಕೂಡ ಅಂದ್ರೆ ಹೈಕೋರ್ಟ್ ಜಡ್ಜ್ ಗಳನ್ನ ಕೂಡ ಅಂದ್ರೆ ಎರಡು ಕಾರಣಕ್ಕಾಗಿ ಅವ್ರನ್ನ ತೆಗಿಬಹುದು. ಯಾವ ಕಾರಣ? ಒಂದು ಇನ್ಕೆಪಾಸಿಟಿ ಅಂತ ಕರಿತೀವಿ. ಇನ್ಕೆಪಾಸಿಟಿ ಅಂದ್ರೆ ಅಸಾಮರ್ಥ್ಯ, ಅಂದ್ರೆ ಅವ್ರಿಗೆ ಆ ಒಂದು ಕೆಲಸವನ್ನ ಮಾಡುವಂತ ಸಾಮರ್ಥ್ಯ ಇಲ್ಲ ಅಂದ್ರೆ ಏನ್ಬೋದು ಅವ್ರನ್ನ ಆ ಒಂದು ಹುದ್ದೆಯನ್ನು ತೆಗೆದುಹಾಕಬಹುದು. ಅದೇ ರೀತಿ ಇನ್ನೊಂದು ಮಿಸ್ಬಿಹೇವಿಯರ್ ಅಂತ ಕರಿತೀವಿ. ಅವ್ರೇನಾದ್ರೂ ಕೂಡ ತಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಏನಾದ್ರೂ ಕೂಡ ಒಂದು ಏನು ದುರ್ನಡತೆಯನ್ನ ತೋರಿದ್ರೆ ಏನ್ ಮಾಡಬಹುದು, ಅವರನ್ನ ಆ ಒಂದು ಹುದ್ದೆಯಿಂದ ತೆಗೆದುಹಾಕಬಹುದು ಥ್ರೂ ಪಾರ್ಲಿಮೆಂಟ್ ನ ಒಂದು ಏನಾದ್ರೆ ಆಕ್ಟ್ ಮುಖಾಂತರ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಹೈಕೋರ್ಟ್ ನ್ಯಾಯಾಧೀಶರನ್ನು ಕೂಡ ಅವರ ಹುದ್ದೆಯಿಂದ ತೆಗೆದು ಹಾಕಬಹುದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಹಾಕಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಡಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ. ನೋಡಿ, ಇಲ್ಲೇನ್ ಕೇಳಿದರೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಸೊ ಯಾವ್ದಾಗುತ್ತೆ ನಮಗೆ ಎ ಬಿ ಸಿ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಎ ಬಿ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ, ಮುಂದಿನ ಪ್ರಶ್ನೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಹೌದು. ನೋಡಿ, ಏನು ಈ ಮೊದಲೇನಿತ್ತದ್ರನ್ನ ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಅದಕ್ಕೆ ಏನ್ ಮಾಡ್ತಾರೆ, ಸೆಪ್ಟೆಂಬರ್ 17 2019 ಏನ್ ಮಾಡ್ತಾರೆ, ಆ ಪ್ರದೇಶವನ್ನ ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಏನ್ ಮಾಡ್ತಾರೆ, ಹೆಸರನ್ನ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆನಾ. ಅದೇ ರೀತಿ ನೋಡ್ತಾ ಹೋಗೋಣ. ಎರಡನೇ ಬಿ ಸ್ಟೇಟ್ಮೆಂಟ್, ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರಗಳ ಒಳಗಡೆ ಕೊಟ್ಟಿದ್ದಾರೆ. ನೋ, ಆಕ್ಚುಲಿ ಏನು ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಇಲ್ಲಿ ಅಂದ್ರೆ ಟೋಟಲ್ ಆಗಿ ಎಷ್ಟು 7 ಜಿಲ್ಲೆಗಳು ಬರ್ತವೆ. ಯಾವ್ದು? ಕಲಬುರಗಿ ಬರುತ್ತೆ, ರಾಯಚೂರು ಬರುತ್ತೆ, ನೆಕ್ಸ್ಟ್ ಬೀದರ್ ಬರುತ್ತೆ, ಆಮೇಲೆ ಯಾದಗಿರಿ ಬರುತ್ತೆ, ಸೊ ನೆಕ್ಸ್ಟ್ ಬಳ್ಳಾರಿ ಬರುತ್ತೆ, ಆಮೇಲೆ ವಿಜಯನಗರ ಬರುತ್ತೆ, ಸೊ ಏಳನೇದು ಬಂದು ಕೊಪ್ಪಳ ಬರುತ್ತೆ. ಸೊ ಹಾಗಾಗಿ ಏನು ಹೈದರಾಬಾದ್ ಕರ್ನಾಟಕ ಪ್ರದೇಶ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು
ಬಾಗಲಕೋಟ್ ಮತ್ತು ವಿಜಯಪುರಗಳು ಈ ಪ್ರದೇಶದಲ್ಲಿ ಬರಂಗಿಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ನೋಡ್ ತಗೋಣ. ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು. ನೋಡಿ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿಯಾಗಿದೆ, ಇಲ್ಲಿವರೆಗೆ ಕರೆಕ್ಟ್ ಆಗಿದೆ. ಆದ್ರೆ ಇದು ಬ್ರಿಟಿಷರಿಂದ ಆಳಲ್ಪಡಿಸಿಕೊಂಡಿದೆ ಅಲ್ಲ. ಯಾರಂದ್ರೆ ಇದು ಹೈದರಾಬಾದ್ ನ ನಿಜಾಮ್ನಿಂದ ಆಳಲ್ಪಡಿಸಿತ್ತಲ್ವಾ. ಹಾಗಾಗಿ ನಮ್ಗೆ ಏನಾಗುತ್ತೆ, ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ, ಏನು ಈ ಒಂದು 7 ಜಿಲ್ಲೆಗಳಿದೆಯಲ್ಲ, ಇದೇನಾಗುತ್ತೆ, ಆಕ್ಚುಲಿ ಮೊದಲು ಹೈದರಾಬಾದ್ ನ ಒಂದು ನಿಜಾಮನ ಆಳ್ವಿಕೆ ಒಳಪಟ್ಟಿತ್ತು ಅಲ್ವಾ. ಅವಾಗ ಏನಂದ್ರೆ ಒಂದು ಏನ್ ಮಾಡ್ತಾರೆ, ಸೆಪ್ಟೆಂಬರ್ 17, 1948 ಇದೆಲ್ಲ ಏನ್ ಮಾಡ್ತಾರೆ, ಒಂದು ಆಪರೇಷನ್ ಮಾಡ್ತಾರೆ. ಯಾವ ಆಪರೇಷನ್ ಅದು? ಆಪರೇಷನ್ ಪೋಲೋ ಅಂತ ಕರಿತೀವಿ ನಾವು. ಆಪರೇಷನ್ ಪೋಲೋ ಅಂದ್ರೆ ಇದೊಂದು ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಯಾರ ಅಪೋಸಿಟ್ ಆಗಿ? ನಿಜಾಮ್ನ ಅಪೋಸಿಟ್ ಆಗಿ ಏನ್ ಮಾಡ್ತಾರೆ, ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ. ಅದು ವಿಶೇಷವಾಗಿ ಸರ್ದಾರ್ ಪಟೇಲ್ ಏನ್ ಮಾಡ್ತಾರೆ ಅಂದ್ರೆ ನಿಜಾಮ್ನ ವಿರೋಧವಾಗಿ ಏನ್ ಮಾಡ್ತಾರೆ, ಒಂದು ಆಪರೇಷನ್ ಮಿಲಿಟರಿ ಆಪರೇಷನ್ ಮಾಡ್ತಾರೆ. ಅದ್ರ ಹೆಸರು ಆಪರೇಷನ್ ಪೋಲೋ ಅಂತ ಕರೀತಾರೆ. ಅದೇನಾಗುತ್ತೆ, ಅವನು ಶರಣ ಆಗ್ತಾನೆ. ಅವಾಗ ಏನಾಗುತ್ತೆ, ಸೆಪ್ಟೆಂಬರ್ 17, 1948 ಏನಾಗುತ್ತೆ, ಅದು ಆ ಪ್ರದೇಶ ಕೂಡ ಏನಾಗುತ್ತೆ, ಭಾರತ ಒಳಗಡೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಪ್ರತಿ ವರ್ಷ ಸೆಪ್ಟೆಂಬರ್ 17 ಇದೆಯಲ್ಲ, ಏನ್ ಮಾಡ್ತೀವಿ ನಾವು, ಕಲ್ಯಾಣ ಕರ್ನಾಟಕ ವಿಮೋಚನ ದಿನಾಚರಣೆ ಆಚರಿಸ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿವರೆಗೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಅದೇನಂದ್ರೆ ಅದು ಹೈದರಾಬಾದ್ ನ ನಿಜಾಮನಿಂದ ಆಳಲ್ಪಟ್ಟಿತ್ತು, ನಾಟ್ ಬ್ರಿಟಿಷರಿಂದ. ಹಾಗಾಗಿ ನಮಗೆ ಸಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ ಡಿ ನೋಡ್ತಾ ಹೋಗೋಣ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಹೌದು, ಏನ್ ಮಾಡ್ತಾರೆ ಅಂದ್ರೆ 2009 ಏನಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಗುಲ್ಬರ್ಗಾದಲ್ಲಿ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಡಿ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಇಲ್ಲೇನ್ ಕೇಳಿದರೆ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಎ ಮತ್ತು ಡಿ, ಅಂದ್ರೆ ಆಪ್ಷನ್ 4 ಎ ಮತ್ತು ಬಿ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಎ ಅಂಡ್ ಡಿ ಕರೆಕ್ಟ್ ಆಗುತ್ತೆ. ಗೊತ್ತಿರಲಿ. ಮತ್ತೆ ಏನು ಈ ಒಂದು ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ತಿದ್ದುಪಡಿ ಮಾಡ್ತಾರೆ, ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಯಾವ್ದು? 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012 ಮಾಡ್ತಾರೆ. ಇದರ ಮುಖಾಂತರ ಏನ್ ಮಾಡ್ತಾರೆ, ಈ 7 ಜಿಲ್ಲೆಗಳಿದೆಯಲ್ಲ, ಇಲ್ಲಿರುವಂತ ಯಾರಿಗೂ ವಿದ್ಯಾರ್ಥಿಗಳಿಗೆ ಮತ್ತೆ ಎಜುಕೇಶನ್ ಪರ್ಪಸ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ ಅಂಡರ್ ಆರ್ಟಿಕಲ್ 371 ಜೆ ಅಲ್ಲಿ. ಯಾವ್ದರಲ್ಲಿ? ಒಂದು ಎಜುಕೇಶನ್ ಮತ್ತು ಇನ್ನೊಂದು ಎಂಪ್ಲಾಯ್ಮೆಂಟ್ ಗಳಲ್ಲಿ, ಉದ್ಯೋಗದಲ್ಲಿ ಮತ್ತೆ ಶಿಕ್ಷಣದವರಿಗೆ ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ, ಅದು 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2012 ಅಂಡರ್ ದ 371 ಜೆ ಅಡಿಯಲ್ಲಿ. ಓಕೆ, ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಎ ಅಂಡ್ ಡಿ ಆರ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂತ ಕೇಳ್ತಾರೆ. ಇಂಗ್ಲಿಷ್ ಆನ್ಸರ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ನೋಡಿ, ನಿಮಗೆ ಈ ಒಂದು ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಈ ಫೆಡರಲ್ ಸಿಸ್ಟಮ್ ಅಂತ ಗೊತ್ತಿರಬೇಕು ಅಥವಾ ಸಂಯುಕ್ತ ವ್ಯವಸ್ಥೆ ಅಂತ ಗೊತ್ತಿರಬೇಕು. ನೋಡಿ, ಏನು ಒಕ್ಕೂಟ ಮತ್ತೆ ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ, ಏನಂದ್ರೆ ಇಲ್ಲಿ ಏನಾಗಿರುತ್ತೆ, ಅಧಿಕಾರಗಳ ಹಂಚಿಕೆ ಆಗಿರುತ್ತೆ. ದೇರ್ ಇಸ್ ಅ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್ ಅಂತ ಕರೀತಾರೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನಾಗಿರುತ್ತೆ, ಅಧಿಕಾರಗಳ ಹಂಚಿಕೆ ಆಗಿರುತ್ತೆ. ಅದನ್ನ ನಾವು ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ನೋಡ್ತಾ ಹೋಗೋಣ. ಯಾವ್ದು ಲಕ್ಷಣ ಅಲ್ಲ ಅಂತ ಕೇಳ್ತಾರಲ್ವಾ. ನೋಡಿ, ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. 2 ತರ ಸಿಸ್ಟಮ್ ಬರುತ್ತೆ ನಮ್ಮಲ್ಲಿ. 2 ತರ ಸಿಸ್ಟಮ್ ಬರುತ್ತೆ. ಒಂದು ಯುನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರೀತಾರೆ, ಇನ್ನೊಂದು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರೀತಾರೆ. ಯುನಿಟರಿ ಅಂದ್ರೆ ಏನಾಗಿರುತ್ತೆ, ಅಲ್ಲಿ ಒಂದು ಸೆಂಟ್ರಲ್ ಸ್ಟ್ರಾಂಗ್ ಗವರ್ಮೆಂಟ್ ಇರುತ್ತೆ, ಒಂದೇ ಗವರ್ಮೆಂಟ್ ಇರುತ್ತೆ. ಫೆಡರಲ್ ಅಂದಾಗ ಅಲ್ಲಿ 2 ತರ ಇರುತ್ತೆ, ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ ಅಂತ ಇರುತ್ತೆ. ಓಕೆನಾ. ಅದೇ ರೀತಿ ಏನು ಯುನಿಟರಿ ಗವರ್ಮೆಂಟ್ ಇದೆಯಲ್ಲ, ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಏಕಪೌರತ್ವನ ಫಾಲೋ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಡ್ಯುಯಲ್ ಸಿಟಿಸನ್, ದ್ವಿಪೌರತ್ವನ ಫಾಲೋ ಮಾಡ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ನೋಡಿ, ಏನಂದ್ರೆ ಈ ಯುನಿಟರಿ ಗವರ್ಮೆಂಟ್ ಇದೆಯಲ್ಲ, ಇಲ್ಲಿ ಏನಾಗಿರುತ್ತೆ ದೆನ್ ನೋ ಡಿವಿಷನ್ ಆಫ್ ಪವರ್ಸ್ ಅಂತ ಕರೀತಾರೆ. ಅಂದ್ರೆ ಎಲ್ಲ ಅಧಿಕಾರ ಇದೆಯಲ್ಲ, ಅದೆಲ್ಲ ಏನಾಗಿರುತ್ತೆ ನ್ಯಾಷನಲ್ ಗವರ್ಮೆಂಟ್ ಇರುತ್ತೆ. ಆದ್ರೆ ಫೆಡರಲ್ ಸಿಸ್ಟಮ್ ಅಲ್ಲಿ ಏನಾಗಿರುತ್ತೆ, ಅಧಿಕಾರಗಳ ಹಂಚಿಕೆ ಆಗುತ್ತೆ. ಯಾರ ಮಧ್ಯೆ? ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ. ಜೊತೆಗೆ ಏನು ಯುನಿಟರಿ ಗವರ್ಮೆಂಟ್ ಇದೆಯಲ್ಲ, ಇಲ್ಲಿ ಏನಾಗಿರುತ್ತೆ ಸೆಂಟ್ರಲೈಸೇಷನ್ ಆಫ್ ಪವರ್ ಇರುತ್ತೆ, ಅಂದ್ರೆ ಅಧಿಕಾರದ ಒಂದು ಕೇಂದ್ರೀಕರಣ ಇರುತ್ತೆ. ಆದ್ರೆ ಫೆಡರಲ್ ಸಿಸ್ಟಮ್ ಇದೆಯಲ್ಲ, ಇಲ್ಲಿ ಏನಾಗಿರುತ್ತೆ ಒಂದು ಏನಂದ್ರೆ ಅಧಿಕಾರಗಳ ವಿಕೇಂದ್ರೀಕರಣ ಇರುತ್ತೆ. ಹಿಯರ್ ದೇರ್ ಇಸ್ ಅ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕರೀತಾರೆ. ಸೊ ಇಷ್ಟು ಇವರ ಏನಂದ್ರೆ ಫೀಚರ್ಸ್ ಆಫ್ ದಿ ಯುನಿಟರಿ ಅಂಡ್ ಫೆಡರಲ್ ಫಾರ್ಮ್ ಗವರ್ಮೆಂಟ್ ಅಂತ ಕರೀತಾರೆ. ಈಗ ನೋಡ್ತಾ ಹೋಗೋಣ. ನೋಡಿ, ಫೆಡರಲ್ ಫಾರ್ಮ್ ಲಕ್ಷಣ ಅಂತಂದ್ರೆ, ಎಸ್, ಯಾವ ಒಂದು ದೇಶದಲ್ಲಿ ಏನಂದ್ರೆ ಫೆಡರಲ್ ಸಿಸ್ಟಮ್ ಇರುತ್ತೆ, ಅಲ್ಲಿ ಏನಾಗಿರುತ್ತೆ ಒಂದು ಸಂವಿಧಾನದ ಶ್ರೇಷ್ಠತೆ ಅಥವಾ ಸುಪ್ರಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ಲಕ್ಷಣ ಆಗಿದೆ. ಸೊ ಫಸ್ಟ್ ಕರೆಕ್ಟ್ ಆಗುತ್ತೆ. ಎರಡನೇದು, ಅಲ್ಲಿ ಒಂದು ಸ್ಟ್ರಾಂಗ್ ಅಥವಾ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗಿದೆ, ಇಟ್ಸ್ ಎ ಫ್ಯೂಚರ್ ಆಫ್ ದಿ ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ನಾಲ್ಕನೇದು, ಅಲ್ಲಿ ಏನಾಗಿರುತ್ತೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೆ, ಅಂದ್ರೆ ಸ್ವತಂತ್ರ ನ್ಯಾಯಾಂಗ ಇರುತ್ತೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ನೋಡಿ, ಎಲ್ಲಿ ಫೆಡರಲ್ ಸಿಸ್ಟಮ್ ಇರುತ್ತೆ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ದೇರ್ ಇಸ್ ಅ
ಡಿಸೆಂಟ್ರಲೈಸೇಷನ್ ಪವರ್ ಇರುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅಧಿಕಾರದ ವಿಕೇಂದ್ರೀಕರಣ ಇರುತ್ತದೆ, ಇಲ್ಲಿ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಇದೆಯಲ್ಲ ಇದೇನಾಗುತ್ತೆ, ಇದೊಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಲ್ಲ. ಇಟ್ ಇಸ್ ನಾಟ್ ಎ ಫೀಚರ್ ಆಫ್ ದಿ ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ದೇರ್ ಇಸ್ ನೋ ಡಿಸೆಂಟ್ರಲೈಸೇಷನ್ ಪವರ್ ಅಂತ ಕರೀತಾರೆ. ಅಂದ್ರೆ ಎಲ್ಲಿ ಫೆಡರಲ್ ಸಿಸ್ಟಮ್ ಇರುತ್ತೋ ದೇರ್ ಇಸ್ ಅ ಡಿಸೆಂಟ್ರಲೈಸೇಷನ್ ಪವರ್ಸ್ ಇರುತ್ತೆ. ಓಕೆನಾ? ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನಮಗೆ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅಥವಾ ಹೊಂದಿಸಿ ಬರೆದುಕೊಟ್ಟಿದ್ದಾರೆ. ನೋಡಿ, ಪಟ್ಟಿ 1 ನಮಗೆ ರೈಟ್ಸ್ ಹಕ್ಕುಗಳು ಬರೆದುಕೊಟ್ಟಿದ್ದಾರೆ. ಪಟ್ಟಿ 2 ಅಲ್ಲಿ ವಿಧಿಗಳು ಅಥವಾ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಎ ಬಂದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ಕೊಟ್ಟಿದ್ದಾರೆ. ಇದು ಯಾವ ಆರ್ಟಿಕಲ್ ಆಗುತ್ತೆ? ಆರ್ಟಿಕಲ್ 32 ಆಗುತ್ತಲ್ವಾ? ಸೊ ಹಾಗಾಗಿ ನಮಗೆ ಎಗೆ 2 ಮ್ಯಾಚ್ ಆಗುತ್ತೆ. ಎಲ್ಲಿ ನೋಡಿ ಎಗೆ 2 ಅಂದ್ರೆ ನಮಗೆ ಇಲ್ಲಿ ಅಲ್ವಾ? ಸೊ ಹಾಗಾಗಿ ನಮಗೆ 1 ಎಲಿಮಿನೇಷನ್ ಮಾಡ್ಬೋದು, 2 ಎಲಿಮಿನೇಷನ್ ಮಾಡ್ಬೋದು, 4 ಕೂಡ ಎಲಿಮಿನೇಷನ್ ಮಾಡ್ಬೋದು. ಈಸಿಯಾಗಿ ಗೊತ್ತಾಗುತ್ತೆ ಒಂದಕ್ಕೆ ಅಲ್ವಾ? ಅದೇ ರೀತಿ ಏನು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇದೆಯಲ್ಲ, ಅದು ಆರ್ಟಿಕಲ್ ಎಷ್ಟು ಅಂದ್ರೆ 25ರಿಂದ 28 ಆಗಿದೆ. ಹಾಗಾಗಿ ಬಿಗೆ 2 ಸರಿ ಆಗುತ್ತೆ. ಸರಿ, ಬಿಗೆ 1 ಸರಿ ಆಗುತ್ತಲ್ವಾ? ಬಿಗೆ 1 ಸರಿ ಆಗುತ್ತೆ. ಅದೇ ರೀತಿ ಶೋಷಣೆ ವಿರೋಧಿ ಇದೆಯಲ್ಲ, ಯಾವ್ದು ಆರ್ಟಿಕಲ್ 23, 24. ಸೊ ಹಾಗಾಗಿ ನಮಗೆ ಸಿಗೆ 4 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಸಮಾನತೆ ಹಕ್ಕು ಇದೆಯಲ್ಲ, ಅದು ಆರ್ಟಿಕಲ್ ಎಷ್ಟು 14 to 18 ಆಗುತ್ತೆ. ಸೊ ಹಾಗಾಗಿ ಡಿಗೆ 3 ಸರಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಆಗುತ್ತೆ A2, B1, C4, D3 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಏನಂದ್ರೆ ನೋಡಿ, ಸೊ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡಿ ಆರ್ಟಿಕಲ್ 32 ಆಗುತ್ತೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25, 28 ಆಗುತ್ತೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಆರ್ಟಿಕಲ್ 23, 24 ಆಗುತ್ತೆ. ರೈಟ್ ಟು ಇಕ್ವಾಲಿಟಿ ಆರ್ಟಿಕಲ್ 14 to 18 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, NHRC ಅಂತ ಕರೀತಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕರೀತಾರೆ. NHRC ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್, ಇದರ ಅಧ್ಯಕ್ಷರು ಅಂದ್ರೆ ಇದರ NHRC ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಕೊಂಡಿದ್ದಾರೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಕೂಡ NHRC ಚೇರ್ಮನ್ ಆಗಬೇಕಾದ್ರೆ ಆಗಿರ್ಬೇಕಾತ ಸ್ವತಃ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆಗಿರ್ಬೇಕು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿರ್ಬೇಕು, ನಿವೃತ್ತ ಜಡ್ಜ್ ಆಗಿರ್ಬೇಕು. ಹಾಗಾಗಿ ಇಲ್ಲಿ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಾಧೀಶರಿಗೆ ಅಧ್ಯಕ್ಷರಾಗಲಿಕ್ಕೆ ಇಲ್ಲಿ ಅಧಿಕಾರ ಇರಂಗಿಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅರ್ಥ ಆಯ್ತಲ್ವಾ? ಯಾವುದೇ ಒಬ್ಬ ಪರ್ಸನ್ NHRC ಚೇರ್ಮನ್ ಆಗಬೇಕಾದ್ರೆ ಅದೇನಾಗಿರ್ಬೇಕು, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು, ಇಲ್ಲಾಂದ್ರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೇಕು. ಹೈಕೋರ್ಟ್ ಜಡ್ಜ್ಗೆ ಇಲ್ಲಿ ಅಧಿಕಾರ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ನೋಡ್ತಗೋಣ, ಅಧ್ಯಕ್ಷರನ್ನ ಅಂದ್ರೆ NHRC ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು, ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸಿನಂತೆ ನೇಮಿಸಿದಂತ ಕೊಟ್ಟಿದ್ದಾರೆ. ನೋ, ಆಕ್ಚುಲಿ ಅವರನ್ನ ಖಂಡಿತ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಗಳು, ಆದ್ರೆ ಪ್ರಧಾನಿ ಇರ್ತಾರೆ, ಅಲ್ಲಿ ಯಾವುದೇ ರೀತಿಯ ಮಂತ್ರಿಮಂಡಲ ಎಲ್ಲರೂ ಕೂಡ ಇರಲ್ಲ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ತಪ್ಪಾಗುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಏನು ಈ NHRC ಚೇರ್ಪರ್ಸನ್ ಯಾರು ಅಪಾಯಿಂಟ್ ಮಾಡ್ತಾರೆ, ಅಪಾಯಿಂಟ್ ಮಾಡಕ್ ಒಂದು ಸರ್ಚಿಂಗ್ ಕಮಿಟಿ ಅಂತ ಕರೀತಾರೆ. ಏನಿರುತ್ತೆ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಕೇಂದ್ರದ ಹಣಕಾಸು ಸಚಿವರೇನಂದ್ರೆ ಕೇಂದ್ರದ ಗೃಹ ಸಚಿವರಾಗಿರ್ತಾರೆ, ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಅವರು ಕೂಡ ಸದಸ್ಯರಾಗಿರ್ತಾರೆ. ಅದೇ ರೀತಿ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭೆಯ ಏನಂದ್ರೆ ಅಪೋಸಿಷನ್ ಲೀಡರ್ ಇರ್ತಾರಲ್ಲ ಅವ್ರು ಕೂಡ ಅದಕ್ಕೆ ಮೆಂಬರ್ ಆಗಿರ್ತಾರೆ. ಅದೇ ರೀತಿ ಲೀಡರ್ ಆಫ್ ರಾಜ್ಯಸಭಾದ ಅಪೋಸಿಷನ್ ಲೀಡರ್ ಕೂಡ ಅಧ್ಯಕ್ಷ ಅವರೇನಿರ್ತಾರೆ ಅವರು ಕೂಡ ಮೆಂಬರ್ ಆಗಿರ್ತಾರೆ. ಅದೇ ರೀತಿ ಲೋಕಸಭಾ ಸ್ಪೀಕರ್ ಕೂಡ ಇದರಲ್ಲಿ ಮೆಂಬರ್ ಆಗಿರ್ತಾರೆ. ಅದೇ ರೀತಿ ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್ ಇದರಲ್ಲಿ ಏನಾಗಿರ್ತಾರೆ, ಮೆಂಬರ್ ಆಗಿರ್ತಾರೆ. ಸೊ ಹಾಗಾಗಿ ಇವ್ರು ಯಾರು ಸೆಲೆಕ್ಟ್ ಮಾಡ್ತಾರೋ ಅವ್ರ ಪ್ರಕಾರ ಏನಾಗುತ್ತೆ, ಅವರನ್ನ ರಾಷ್ಟ್ರಪತಿಗಳು ಈ ಒಂದು NHRC ಅಧ್ಯಕ್ಷರಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಂತ್ರಿಮಂಡಲ ಶಿಫಾರಸು ಬರಂಗಿಲ್ಲ. ಓಕೆ, ಹಾಗಾಗಿ ಆಪ್ಷನ್ 2ನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಕೊಟ್ಟಿದ್ದಾರೆ. ನೋಡಿ, NHRC ಇದೆಯಲ್ಲ, ಇದೊಂದು ಏನಾಗಿದೆ, ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ, ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದೇನಂದ್ರೆ ಕೇವಲ ಸರ್ಕಾರಕ್ಕೆ ತನ್ನ ಶಿಫಾರಸುಗಳು ಮಾತ್ರ ಕೊಡಬಹುದು, ಯಾವುದೇ ರೀತಿಯ ಅಮೆಂಡ್ ಮಾಡುವಂತ ಪವರ್ಸ್ ಇದಕ್ಕಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನ ಪ್ರೋತ್ಸಾಹಿಸಿದೆ. ಹೌದು, ಏನಂದ್ರೆ ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟಾಗ ಏನಂದ್ರೆ ಇದು ರಿಸರ್ಚ್ ಮಾಡಕ್ಕೆ ಏನಾಗುತ್ತೆ, ಒಂದು ಎನ್ಕರೇಜ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 4 ಇದೆಯಲ್ಲ ಇದು ಸರಿಯಾದ ಹೇಳಿಕೆಯಾಗಿದೆ ರಿಗಾರ್ಡಿಂಗ್ ದ NHRC. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೋಡಿ ಆಪ್ಷನ್ 4 ಇಟ್ ಪ್ರಮೋಟ್ಸ್ ದ ರಿಸರ್ಚ್ ಆನ್ ಹ್ಯೂಮನ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೋಡಿ, NHRC ಇದೆಯಲ್ಲ ಇದು ಆಕ್ಟ್ ಬಂದಿತ್ತು ರೀಸೆಂಟ್, ಏನಂದ್ರೆ ಇದನ್ನ 2019 ಮಾಡಿದ್ರೆ ತಿದ್ದುಪಡಿ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ.
ಇದಕ್ಕಿಂತ ಮುಂಚೆ ಅಂದ್ರೆ ಯಾರೆಲ್ಲ NHARC ಚೇರ್ಮನ್ ಇದ್ದಾರೆ ಅವರು ಕೇವಲ ರಿಟೈರ್ಡ್ CJ ಮಾತ್ರ ಅವಕಾಶ ಇತ್ತು. ಈಗ ಏನ್ ಮಾಡಿದ್ದಾರೆ, ಇಲ್ಲ ಇವನ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಏನಾಗಬಹುದು ಅವರು ಕೂಡ ಇದರಲ್ಲಿ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಚೇರ್ಮನ್ ಇದಾರಲ್ಲ ಅವ್ರೇನಾಗಿರ್ಬೋದು ಅಂದ್ರೆ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಜಡ್ಜ್ ಏನಾಗಬಹುದು, ಇದಕ್ಕೆ ಅಧ್ಯಕ್ಷರಾಗಬಹುದು. ಅದೇ ರೀತಿ ಇದರಲ್ಲಿ 5 ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ, ಗೊತ್ತಿರಬೇಕು. ಜೊತೆಗೆ 7 ಡಿಮ್ ಮೆಂಬರ್ಸ್ ಇರ್ತಾರೆ. ಇನ್ನು ಅಧ್ಯಕ್ಷ ಟರ್ಮ್ ಎಷ್ಟು ಇರುತ್ತೆ ಗೊತ್ತಿರೋ ಸದಸ್ಯರದು ಎಷ್ಟಿರುತ್ತೆ, 3 ವರ್ಷ ಇರುತ್ತೆ. ಮೊದಲು ಎಷ್ಟಿತ್ತು, 5 ವರ್ಷ ಇತ್ತು. ಈಗ ಏನ್ ಮಾಡಿದಾರನ್ನ 3 ವರ್ಷ ಇಲ್ಲಂದ್ರೆ 70 ವರ್ಷಗಳ ವಯಸ್ಸು ಕೊಟ್ಟಿದ್ದಾರೆ. ಅವರ ಒಂದು ಟರ್ಮ್ ಅಂತ ಕರೀತಾರೆ, ವಯೋಮಿತಿ ಒಂದು ಕಾಲಾವಧಿ ಕೊಡ್ತಾರೆ. ಓಕೆನಾ, ಇಷ್ಟೆಲ್ಲ ಗೊತ್ತಿರಲಿ. ಹಾಗಾಗಿ ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಒಂದು ಏನ್ ಕ್ವಶನ್ ಅಂದ್ರೆ ಪ್ರಸ್ತುತವಾಗಿ NHRC ಯ ಅಧ್ಯಕ್ಷ ಯಾರು ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ವಿಧಿ 368 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿನ ಬದಲಾವಣೆಯನ್ನ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಏನು ಆರ್ಟಿಕಲ್ 368 ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನು ಆರ್ಟಿಕಲ್ 368 ಇದೆಯಲ್ಲ, ಇದೇನು ಹೇಳುತ್ತೆ, ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಅಂದ್ರೆ ಸಂವಿಧಾನದ ತಿದ್ದುಪಡಿ ಸಂಬಂಧಪಟ್ಟ ಆರ್ಟಿಕಲ್ ಆಗಿದೆ. ಸೊ ನೋಡಿ, ಆಕ್ಚುಲಿ ಅಂದ್ರೆ ನಾವು ಸಂವಿಧಾನವನ್ನ ಏನ್ ಮಾಡ್ತೀವಿ, ನಾವು 3 ರೀತಿಯಲ್ಲಿ ತಿದ್ದುಪಡಿ ಮಾಡ್ತೀವಿ. ಒಂದು ಸಿಂಪಲ್ ಮೆಜಾರಿಟಿ ಅಂತ ಕರೀತಾರೆ, ಸರಳ ಬಹುಮತ. ಎರಡನೇದು ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ. ಮೂರನೇದು ಸ್ಪೆಷಲ್ ಮೆಜಾರಿಟಿ ವಿತ್ ಆಫ್ ದಿ ಸ್ಟೇಟ್ ಸರ್ಟಿಫಿಕೇಟ್ ಕರೀತಾರೆ. ಅಂದ್ರೆ ವಿಶೇಷ ಬಹುಮತ ಜೊತೆಗೆ ಅಂದ್ರೆ ಅರ್ಧಷ್ಟು ರಾಜ್ಯಗಳ ಒಪ್ಪಿಬೇಕಾಗುತ್ತೆ. ಓಕೆನಾ. ಸೊ ಏನು ಈ ಸಿಂಪಲ್ ಮೆಜಾರಿಟಿ ಇದೆಯಲ್ಲ, ಇಲ್ಲಿ ಏನಂದ್ರೆ ಈ ಆರ್ಟಿಕಲ್ 360 ಬಳಸಲ್ಲ. ಏನು ಕೇವಲ ಸ್ಪೆಷಲ್ ಮೆಜಾರಿಟಿ ಬಳಸ್ತಾರೆ, ಆಫ್ ದಿ ಸ್ಟೇಟ್ ಸರ್ಟಿಫಿಕೇಟ್ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ ಏನ್ ಕೇಳಿದ್ರೆ ನೋಡಿ, ಇಲ್ಲಿ ಆರ್ಟಿಕಲ್ 368 ಅಲ್ಲಿ ಯಾವ್ದು ಬರಲ್ಲ ಅಂತ ಕೇಳ್ತಾರೆ. ಫಸ್ಟ್ ನೋಡ್ತಾ ಹೋಗೋಣ ಸ್ಟೇಟ್ಮೆಂಟ್, ಭಾರತ ರಾಷ್ಟ್ರಪತಿಗಳ ಚುನಾವಣೆ ಪ್ರಕ್ರಿಯೆ ಇದೆಯಲ್ಲ, ಎಸ್, ಇಲ್ಲಿ ಏನಂದ್ರೆ ಆರ್ಟಿಕಲ್ 368 ಅಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಎ ವನ್ನು ಆಗಲ್ಲ. ಎರಡನೇ ನೋಡಿ, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ಸಂಬಂಧಪಟ್ಟ ನಿಬಂಧನೆಗಳಿದೆಯಲ್ಲ, ಅದು ಕೂಡ ಏನಾಗುತ್ತೆ ಆರ್ಟಿಕಲ್ 368 ಬಳಕೆ ಮಾಡ್ತಾರೆ. ಹಾಗಾಗಿ ಇದು ಕೂಡ ಆಗಲ್ಲ. ಅದೇ ರೀತಿ 7ನೇ ಒಂದು ಏನು ಸ್ಕೆಡ್ಯೂಲ್ ಇದೆಯಲ್ಲ, ಇದೇನಾಗುತ್ತೆ ಪಟ್ಟಿ, ಯಾವ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇದೆಯಲ್ಲ, ಇಲ್ಲಿ ಕೂಡ ಏನಾಗುತ್ತೆ ಆರ್ಟಿಕಲ್ 368 ಬಳಕೆ ಆಗುತ್ತೆ. ಆದ್ರೆ ಎರಡನೇ ಅನುಚ್ಛೇದ ಇದೆಯಲ್ಲ, ಎರಡನೇ ಅನುಚ್ಛೇದ ಅಂದ್ರೆ ಪರಿಚ್ಛೇದ ಅಂದ್ರೆ ಏನಾಗುತ್ತೆ ನಮಗೆ, ದೇರ್ ಇಸ್ ಅ ಎಮೋಲ್ಮೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ಈ ಶಾಸಕ ಏನಂತಾರೆ, MLA ಗಳು ಏನಂತ ವೇತನ ಭತ್ಯೆಗಳು ಅಂತ ಕರೀತಾರೆ. ಅದನ್ನ ಚೇಂಜ್ ಮಾಡ್ಬೇಕಾದ್ರೆ ಆಕ್ಚುಲಿ ಇಲ್ಲಿ ನಮ್ಗೆ ಏನ್ ಮಾಡ್ತೀವಿ, ನಾವು ಕೇವಲ ಈ ಸಿಂಪಲ್ ಮೆಜಾರಿಟಿ ಅಥವಾ ಸರಳ ಬಹುಮತ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆರ್ಟಿಕಲ್ 368 ಅವಶ್ಯಕತೆ ಇರಂಗಿಲ್ಲ. ಓಕೆ, ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇಟ್ ಇಸ್ ನಾಟ್ ಕಮ್ ಅಂಡರ್ ದ ಆರ್ಟಿಕಲ್ 368 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನ ಏನು ಮಾಡ್ತಾರೆ, ಜಸ್ಟ್ ಗೋ ಥ್ರೂ ದ ಸಿಂಪಲ್ ಮೆಜಾರಿಟಿ ಮುಖಾಂತರ ಮಾಡ್ತಾರೆ ಅಥವಾ ಸರಳ ಬಹುಮತ ಮುಖಾಂತರ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎನಿ ಎಂಟ್ರಿ ಇನ್ ದ ಸೆಕೆಂಡ್ ಸ್ಕೆಡ್ಯೂಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಜನರಲ್ ಕ್ವಶನ್ ಕೇಳಿದರೆ, ಈ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು ಅಂತ ಕೇಳ್ತಾರೆ. ಹೌದಾ, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಪೀರಿಯಡ್ಸ್ ದೇರ್ ಎಕ್ಸಿಸ್ಟೆಡ್ ಎ ಕೋಲಿಷನ್ ಗವರ್ಮೆಂಟ್ ಎಟ್ ದ ಸೆಂಟರ್ ಅಂತ ಕೇಳ್ತಾರೆ. ಹೌದಾ, ನೋಡಿ ಕೋಲಿಷನ್ ಗೊತ್ತಲ್ವಾ, ಅಂದ್ರೆ ಎರಡು ಪಾರ್ಟಿಗಳು ಕೂಡ್ಕೊಂಡು ರೂಲ್ ಗವರ್ಮೆಂಟ್ ನಡೆಸೋದನ್ನ ನಾವು ಏನ್ ಕರಿತೀವಿ, ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಏನು ಆರ್ಟಿಕಲ್ ನೋಡಿ ಯಾವ ವರ್ಷ ಅಂದ್ರೆ ಏನು 1977-79 ಇದೆಯಲ್ಲ, ಅವಾಗ ಏನಾಗುತ್ತೆ ನಮ್ಮ ದೇಶದಲ್ಲಿ ಒಂದು ಕೋಲಿಷನ್ ಗವರ್ಮೆಂಟ್ ಅಥವಾ ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಯಾರ ಮಧ್ಯೆ, ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಜನತಾ ಪಾರ್ಟಿ ಏನಾಗುತ್ತೆ, ಇಬ್ರು ಕೂಡ್ಕೊಂಡಿದ್ರೆ ಒಂದು ಸರ್ಕಾರ ಮಾಡ್ತಿರ್ತಾರೆ. ಅವಾಗ ಪ್ರಧಾನಮಂತ್ರಿ ಆಗಿರ್ತಾರೆ ಯಾರು, ಮೊರಾರ್ಜಿ ದೇಸಾಯಿ ಅವರು. ಮೊರಾರ್ಜಿ ದೇಸಾಯಿ ಅಂದ್ರೆ ಅವಾಗ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಯಾವಾಗ, 1977 to 1979. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಜಸ್ಟ್ ಫ್ಯಾಕ್ಚುಯಲ್ ಕ್ವೆಶ್ಚನ್ ಇದೆ, ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. 1977 to 1979 ಅಂತಿದೆ. ನೋಡಿ, ನಮ್ಮ ದೇಶದಲ್ಲಿ ಹಲವಾರು ಬಾರಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ಆಗಿದೆ. ಯಾವಾಗ 1977 to 79 ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅದೇ ರೀತಿ 1979 80 ಆಗಿದೆ, ಯಾರು ಚರಣ್ ಸಿಂಗ್ ಆಗಿದ್ದಾರೆ, ಅದು ಕೂಡ ಜನತಾ ಪಾರ್ಟಿ ಮತ್ತೆ ಜನತಾದಳ ಎಸ್ ಇದೆ. ಅದೇ ರೀತಿ 89 to 90 ಇದೆ, ನ್ಯಾಷನಲ್ ಫ್ರಂಟ್ ಮತ್ತೆ ಜನತಾದಳ ಇದೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ BP ಸಿಂಗ್ ಅವರು. ಈ ತರ ಹಲವಾರು ಬಾರಿ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿರುತ್ತಾಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕತ್ವವನ್ನ ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹ್ಯಾಸ್ ಬೀನ್ ಆಡೆಡ್ 42nd ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಹೌದಾ, ನೋಡ್ತಾ ಹೋಗೋಣ. ನೋಡಿ, ನಮಗೆಲ್ಲ ಗೊತ್ತಿರುವಂತೆ ಏನು, ಸೊ ಪಾರ್ಟ್ 4 ಏನಿರುತ್ತೆ, ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ. ಇದು ಕನ್ನಡದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕತ್ವ ಅಂತ ಕರೀತಾರೆ. ಇದೆಲ್ಲಿ ತಗೊಂಡ್ವಿ, ಇಟ್ ಈಸ್ ಇನ್ಸ್ಪೈರ್ಡ್ ಫ್ರಮ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್, ಗೊತ್ತಿರಬೇಕು ನಿಮಗೆ.
ಓಕೆನಾ. ಆರ್ಟಿಕಲ್ ಆಗಿದೆ 36 ಇಂದ 51 ಇದೆಯಲ್ಲ, ದೀಸ್ ಆರ್ ಆಲ್ ಆರ್ಟಿಕಲ್ಸ್ ಆರ್ ಇಂಟು ದಿ DPSP ಅಂತ ಕರೀತಾರೆ. ನೋಡ್ತಾ ಹೋಗೋಣ. ನೋಡಿ 42nd ಸೆಕ್ಷನ್ ಅಂದ್ರೆ ನಿಮಗೆ ನಮ್ಮ DPSP ಅಂದ್ರೆ ಹೊಸದಾಗಿ ಹಲವಾರು DPS ಪಾಲಿಸಿಗಳನ್ನ ಸೇರಿಸ್ತಾ ಹೋಗ್ತೀವಿ. ನೋಡ್ತಾ ಹೋಗೋಣ. ಸೊ ಆರ್ಟಿಕಲ್ ಫಸ್ಟ್ ನೋಡ್ತಾ ಹೋಗೋಣ. ಗ್ರಾಮ ಪಂಚಾಯತಿಗಳನ್ನ ಸಂಘಟಿಸುವುದು, ಇದು ಒರಿಜಿನಲ್ ಆಗಿತ್ತು. ಏನು ಆರ್ಟಿಕಲ್ 40 ಇದೆಯಲ್ಲ, ಇದೊಂದು ಏನಾಗಿದೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆಗಿದೆ. ಸೊ ಇದು ಒರಿಜಿನಲ್ ಆಗಿತ್ತು, ಹಾಗಾಗಿ ಆಪ್ಷನ್ 1 ಅಲ್ಲ. ಎರಡನೇ ನೋಡ್ತಾ ಹೋಗೋಣ. ಪಶು ಸಂಗೋಪನೆಯನ್ನ ಸಂಘಟಿಸುವುದು, ಇದು ಕೂಡ ಆಕ್ಚುಲಿ ಅಂದ್ರೆ ಆರ್ಟಿಕಲ್ 48 ಬರುತ್ತೆ, ಇದು ಕೂಡ ಆಲ್ರೆಡಿ ಇತ್ತು. ನೆಕ್ಸ್ಟ್ ಗೋಹತ್ಯೆ ನಿಷೇಧ ಇದೆಯಲ್ಲ, ಇದು ಆರ್ಟಿಕಲ್ ಎಷ್ಟು ಅಂತಂದ್ರೆ ಸೊ 48 ಆಗುತ್ತೆ. ಇದೇನಂದ್ರೆ ಇದು ಕೂಡ ಒಂದು ಗಾಂಧಿಯನ್ ತತ್ವ ಆಗಿದೆ. ಆದ್ರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ ವ್ಯಕ್ತಪಡಿಸುವುದಿಲ್ಲ, ಇದು ಆರ್ಟಿಕಲ್ ಬಂದು 39 ಆಗಿದೆ. ಏನ್ ಮಾಡ್ತಾರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಸೇರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸರಿಯಾಗುತ್ತೆ. ಟು ಸೆಕ್ಯೂರ್ ದ ಅಪಾರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ 42ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಸೇರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋದ್ರ ಬಗ್ಗೆ ಹೊಸದಾಗಿ ಏನಂದ್ರೆ ಆಕ್ಚುಲಿ 4 ಬಾರಿ ಏನಂದ್ರೆ ಹೊಸದಾಗಿ ಸೇರಿಸ್ತಾ ಹೋಗ್ತಾರೆ. ಯಾವಾಗ 42ನೇ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಆಕ್ಚುಲಿ ಟೋಟಲ್ ಆಗಿ 4 ಹೊಸ ಪಾಲಿಸಿಗಳನ್ನ ಸೇರಿಸ್ತಾ ಹೋಗ್ತಾರೆ, ಪ್ರಿನ್ಸಿಪಲ್ಗಳನ್ನ. ಯಾವ್ದು ಆರ್ಟಿಕಲ್ 39 ಮುಖಾಂತರ ಹೇಳಿದ್ರೆ ಟು ಸೆಕ್ಯೂರ್ ಅಪಾರ್ಚುನಿಟೀಸ್ ಫಾರ್ ದಿ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಕರೀತಾರೆ. ಅಂದ್ರೆ ಮಕ್ಕಳ ಒಂದು ಆರೋಗ್ಯ ಬೆಳವಣಿಗೆಗಾಗಿ ಅವಕಾಶ ಕೊಡುವಂಥದ್ದು. ಆರ್ಟಿಕಲ್ 39A ಪ್ರಕಾರ ಉಚಿತ ಕಾನೂನು ಅಂತಿದೆ. ಆರ್ಟಿಕಲ್ 43A ಪ್ರಕಾರ ಏನಿದೆ ಈ ಕಾರ್ಮಿಕರು ಕೂಡ ಒಂದು ಕೈಗಾರಿಕೆಗಳ ಒಂದು ನಿರ್ವಹಣೆಯಲ್ಲಿ ಅವರನ್ನು ಕೂಡ ಭಾಗವಹಿಸುತ್ತಿದೆ. ಆರ್ಟಿಕಲ್ 48 ಪ್ರಕಾರ ಏನಂದ್ರೆ ಸೊ ಪರಿಸರವನ್ನ ಕಾಪಾಡುತ್ತಿದೆ. ಈ 4 ಏನಂದ್ರೆ ಆಕ್ಚುಲಿ ಏನ್ ಮಾಡಿದ್ರೆ 42ನೇ ತಿದ್ದುಪಡಿ ಮುಖಾಂತರ ಸೇರಿಸ್ತಾರೆ. ಅದೇ ರೀತಿ 44 ಮುಖಾಂತರ ಏನಂದ್ರೆ ಆರ್ಟಿಕಲ್ 38 ಸೇರಿಸಿದ್ದಾರೆ. ಅದೇ ರೀತಿ 86 ಮುಖಾಂತರ 45 ನ ಆಲ್ಟರೇಷನ್ ಮಾಡಿದ್ದಾರೆ. ಅದೇ ರೀತಿ 97 ಮುಖಾಂತರ ಅಂದ್ರೆ ಆರ್ಟಿಕಲ್ 43B ಏನಂದ್ರೆ ಸಹಕಾರ ಸಂಘಗಳ ಬಗ್ಗೆ ಸೇರಿಸಿದ್ದಾರೆ. ಸೊ ಇವೆಲ್ಲ ಕೂಡ ನ್ಯೂ DPSP ಏನ್ ಮಾಡೋದು ಅಂದ್ರೆ ಥ್ರೂ ಅಮೆಂಡ್ಮೆಂಟ್ ಮುಖಾಂತರ ಕಾನ್ಸ್ಟಿಟ್ಯೂಷನ್ ಸೇರಿಸ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ಅಥವಾ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಇದು ಅಗೇನ್ ಪಂಚಾಯತ್ ರಾಜ್ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯತ್ನ ಸದಸ್ಯರು ಈ ಕೆಳಗಿನವರಿಗೆ ಬರೆದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬಹುದು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಗ್ರಾಮ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಆಕ್ಟ್, ದ ಮೆಂಬರ್ಸ್ ಆಫ್ ದಿ ಗ್ರಾಮ ಪಂಚಾಯತ್ ಮೇ ರಿಸೈನ್ ಟು ಹಿಸ್ ಮೆಂಬರ್ಶಿಪ್ ಬೈ ರೈಟಿಂಗ್ ಟು ಹಿಸ್ ಫಾಲೋವಿಂಗ್ ಕೊಡ್ತಾರೆ. ಅಂದ್ರೆ ಏನು ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರಲ್ಲ, ಅವರು ಈ ಕಾಯ್ದೆಯ ಪ್ರಕಾರ ಯಾರಿಗೆ ತಮ್ಮ ರಾಜೀನಾಮೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಅದು ಅಭ್ಯರ್ಥಿ ಯಾರಿಗೆ ಕೊಡ್ತಾರೆ ಅಂದ್ರೆ ಅವರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಏನ್ ಮಾಡ್ತಾರೆ ತಮ್ಮ ಒಂದು ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾರೆ. ಹೌದಾ. ಸೊ ಪ್ರೆಸಿಡೆಂಟ್ ಟು ದಿ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ ತಮ್ಮ ಒಂದು ರೆಸಿಗ್ನೇಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ, ಗೊತ್ತಿರಲಿ. ಎಸ್, ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಹೂ ಇಸ್ ದ ಚೇರ್ಪರ್ಸನ್ ಆಫ್ ತಾಲೂಕ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಕಮಿಟಿ ಅಂತಿದೆ. ಅದರ ಅಧ್ಯಕ್ಷರಾಗಿರ್ತಾರೆ ಗೊತ್ತಿರಬೇಕಾಗುತ್ತೆ. ಏನು ಆ ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವಂತ ಏನು MLA ಇರ್ತಾರಲ್ಲ ಅವ್ರೇನಂದ್ರೆ ಸೊ ಇದರ ಅಧ್ಯಕ್ಷರಾಗಿರ್ತಾರೆ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರಿಪ್ರೆಸೆಂಟಿಂಗ್ ದ ಮೇಜರ್ ಪಾರ್ಟ್ಸ್ ಆಫ್ ತಾಲೂಕು ಏನಾಗಿರ್ತಾರೆ ಅಂದ್ರೆ ಈ ಒಂದು ತಾಲೂಕ್ ಪ್ಲಾನಿಂಗ್ ಮತ್ತು ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, MLA ಯಾರಿರ್ತಾರೆ ಅವರು ಅದು ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಎಸ್. ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್. ಗ್ರಾಮ ಸಭೆಯನ್ನ ಹೀಗೆ ವ್ಯಾಖ್ಯಾನಿಸಲಾಗಿದೆ ಕೊಟ್ಟಿದ್ದಾರೆ. ಗ್ರಾಮ ಸಭಾ ಇಸ್ ಡಿಫೈನ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ನಮ್ಗೆ ಗೊತ್ತಿರಬೇಕಾಗುತ್ತೆ, ಆರ್ಟಿಕಲ್ ಬರುತ್ತೆ ಸಪರೇಟ್ ಆಗಿ. ಯಾವ ಆರ್ಟಿಕಲ್? ಆರ್ಟಿಕಲ್ 243B ಇದೆಯಲ್ಲ, ಇದೇನು ಹೇಳುತ್ತೆ ಗ್ರಾಮ ಸಭೆ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ತಾ ಹೋಗುತ್ತೆ. ಏನ್ ಹೇಳುತ್ತೆ? ಈ ಗ್ರಾಮ ಸಭೆ ಆಸ್ ಎ ಬಾಡಿ ಆಫ್ ರಿಜಿಸ್ಟರ್ಡ್ ವೋಟರ್ಸ್ ಇನ್ ಎ ವಿಲೇಜ್ ಅಂಡರ್ ಪಂಚಾಯತ್ ಜುರಿಡಿಕ್ಷನ್ ಕರೀತಾರೆ. ಇದನ್ನ 9ನೇ ಒಂದು ಭಾಗದಲ್ಲಿ ಸೇರಿಸ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ನೋಡ್ತಾ ಹೋಗೋಣ. ಸೊ ಆರ್ಟಿಕಲ್ 243B ಪ್ರಕಾರ ಆರ್ಟಿಕಲ್ 243B ಏನ್ ಹೇಳುತ್ತೆ? ಗ್ರಾಮ ಸಭೆ ಅಂದ್ರೆ ನೋಡಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗಿರುವಂತ ಗ್ರಾಮಕ್ಕೆ ಸಂಬಂಧಿಸಿದಂತ ಯಾರು ಮತದಾರ ಪಟ್ಟಿಗಳಲ್ಲಿ ಯಾರೆಲ್ಲ 18 ವರ್ಷ ದಾಟಿರ್ತಾರೆ ಅವ್ರ ಹೆಸರುಗಳು ಎಲ್ಲ ಮತದಾರ ಪಟ್ಟಿ ಇರ್ತಾರೆ, ನೋಂದಾಯಿತರಾಗಿರುವಂತಹ ವ್ಯಕ್ತಿಗಳನ್ನ ಒಳಗೊಂಡಂತ ಒಂದು ಮಂಡಳಿ ಇದೆಯಲ್ಲ ಅದಕ್ಕೆ ಏನಂತ ಕರೀತಾರೆ? ಅದನ್ನ ಗ್ರಾಮ ಸಭೆ ಅಂತ ಕರೀತಾರೆ ಅಂಡರ್ ಆರ್ಟಿಕಲ್ 243B ಅಲ್ಲಿ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಏನಿದೆ ನೋಡಿ, the body consisting of the persons registered as a voters in the electoral rolls relating to a village comprised within the area of the grama panchayat of the village ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್, ಸಿಂಪಲ್ ಫ್ಯಾಕ್ಚುಯಲ್ ಆಗಿದೆ, ಅದೇನು ದೇರ್ ಇಸ್ ನೋ ನೀಡ್ ಆಫ್ ಮೋರ್ ಎಕ್ಸ್ಪ್ಲನೇಷನ್ಸ್. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 55ನೇ ಪ್ರಶ್ನೆ. ಗ್ರಾಮ ಪಂಚಾಯತ್ ಸದಸ್ಯರು
ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನ ಯಾವ ಸಮಯದಲ್ಲಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ. At what time is Gram Panchayat member required to submit a declaration of assets and liabilities ಅಂತ ಕೊಟ್ಟಿದ್ದಾರೆ. ಹೌದಾ? ಯಾವ ಮಾಡೋದು ಅಂದ್ರೆ ಅವ್ರು ಏನು ಕಾನೂನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಮತ್ತು ನಂತರ ನಿಗದಿತ ಸಮಯದಲ್ಲಿ ಮಾಡೋದವರು ತಮ್ಮ ಒಂದು ಆಸ್ತಿಗಳನ್ನ ಇರ್ಬೋದು ಮತ್ತು ಸಾಲಗಳನ್ನ ಘೋಷಣೆ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಎಟ್ ದ ಟೈಮ್ ಆಫ್ ಪ್ರಿಸ್ಕ್ರೈಬ್ಡ್ ಬೈ ದಿ ಲಾ, ಯೂಶುವಲಿ ಎಟ್ ದ ಟೈಮ್ ಆಫ್ ಎಲೆಕ್ಷನ್ ಅಂಡ್ ಪಿರಿಯಾಡಿಕಲಿ ದೇರ್ ಆಫ್ಟರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗಿದೆ. ಇಲ್ಲಿ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಥವಾ BMLTA ಅಧ್ಯಕ್ಷರು ಯಾರಂತ ಕೇಳ್ತಾರೆ. ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಅಬ್ವಿಯಸ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದಾರಲ್ಲ ಅವ್ರೇನಂದ್ರೆ ಅದರ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಏನಾಗಿರ್ತಾರೆ ಅಂದ್ರೆ ಈ ಒಂದು BMLTA ಅಥವಾ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ದಟ್ ಇಸ್ ಅ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಆಗಿರ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಸೊ 3 ಕೊಟ್ಟಿದ್ದಾರೆ. ಓಕೆ, ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ವಾಟ್ ಈಸ್ ದ ಪ್ರೈಮರಿ ರೋಲ್ ಆಫ್ ಸಿವಿಲ್ ಸೊಸೈಟಿ ಇನ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಅಂತ ಕೊಡ್ತಾರೆ. ನೋಡ್ತಾ ಹೋಗೋಣ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಗೊತ್ತಲ್ವಾ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡಿಸುವಂತ ಒಂದು ಸರ್ಕಾರ ಅಂತ ಕರಿತೀವಿ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೀತಾರೆ ಅಲ್ವಾ. ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಇಲ್ಲಿ ಜನರ ಪಾತ್ರ, ಸಿವಿಲ್ ಸೊಸೈಟಿ ರೋಲ್ ಕೇಳ್ತಾರೆ, ಅಂದ್ರೆ ನಾಗರಿಕ ಸಮಾಜದ ಪಾತ್ರ ಕೇಳ್ತಾರೆ ಅಲ್ವಾ. ನೋಡ್ತಾ ಹೋಗೋಣ. ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸೋದು ಇದು ಯಾರ ಕೆಲಸ? ಇದು ರೂಲ್ ಮಾಡುವಂತ ಒಂದು ಗವರ್ಮೆಂಟ್ ಕೆಲಸ ಆಗಿರುತ್ತೆ. ಸೊ ಇದೊಂದು ನಾಗರಿಕ ಸಮಾಜದ ಕೆಲಸ ಅಲ್ಲ. ಹಾಗಾಗಿ ಆಪ್ಷನ್ 1 ಆಗಲ್ಲ. ಅದೇ ರೀತಿ ಮೂರನೇ ನೋಡಿ, ವಿತರಣಾ ಸೇವೆಗಳಲ್ಲಿ ಚುನಾಯಿತ ಪ್ರತಿಗಳನ್ನ ಬದಲಾಯಿಸುತ್ತಿದೆ, ಅದು ಕೂಡ ಏನಾಗುತ್ತೆ ಅವ್ರ ಕೆಲಸ ಆಗಲ್ಲ. ಅದೇ ರೀತಿ ಶಾಸಕಗಳಿಂದ ಸ್ವತಂತ್ರವಾದ ಆರ್ಥಿಕ ನೀತಿಗಳನ್ನ ರೂಪಿಸುವುದು ಇದು ಯಾರು ಮಾಡ್ತಾರೆ? ಇದು ಕೂಡ ಸೊ MLAs MPs ಮಾಡ್ತಾರೆ. ಇದು ಕಾಮನ್ ಪೀಪಲ್ಸ್ ರೂಲ್ ಅಲ್ಲ. ಸೊ ಹಾಗಾಗಿ ಏನಂದ್ರೆ ರಾಜ್ಯವನ್ನ ಹೊಣೆಗಾರನಾಗಿಸುವುದಿಲ್ಲ. ಇದೇನಂದ್ರೆ ನಾಗರಿಕ ಸಮಾಜದ ಪ್ರಮುಖ ಪಾತ್ರ ವಹಿಸ್ತಾರೆ, ಅಂದ್ರೆ ಹೋಲ್ಡ್ಸ್ ದ ಸ್ಟೇಟ್ ಅಕೌಂಟಬಲ್. ಇದು ಒಂದು ಏನಾಗಿದೆ ರೋಲ್ ಆಫ್ ಸಿವಿಲ್ ಸೊಸೈಟಿಯ ಪ್ರೈಮರಿ ಒಂದು ರೂಲ್ ಆಗಿರುತ್ತದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಸೊ ಜನರಲ್ ಕ್ವಶನ್ ಇದೆ. VBG ರಾಮ್ಜಿ ಅಂತ ರೀಸೆಂಟ್ ಆಗಿ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಹಾಗಾದ್ರೆ ಈ VBG ರಾಮ್ಜಿನ ಫುಲ್ ಫಾರ್ಮ್ ಕೇಳ್ತಾರೆ, ವಿಸ್ತರಣೆ ಕೇಳ್ತಾರೆ. ಹೌದಾ? ನೋಡಿ, ಏನಂದ್ರೆ ರೀಸೆಂಟ್ ಆಗಿ ಒಂದು ಸ್ಕೀಮ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಯಾವ ಸ್ಕೀಮ್ ಇತ್ತು? ಒಂದು ಯಾವ್ದಿತ್ತು? MG ನರೇಗಾ ಸ್ಕೀಮ್ ಇತ್ತು. MG ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರೀತಾರೆ ಅಲ್ವಾ. ಕನ್ನಡದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಏನ್ ಮಾಡಿದ್ರು? ರಿಪ್ಲೇಸ್ ಮಾಡಿ ರೀಸೆಂಟ್ ಆಗಿ VBG ರಾಮ್ಜಿ ಮಾಡಿದ್ದಾರೆ. ಏನ್ ನೋಡಿ, VBG ರಾಮ್ಜಿ ಅಂದ್ರೆ ವಿ ಅಂದ್ರೆ ವಿಕಸಿತ್, ಜಿ ಅಂದ್ರೆ VB ಅಂದ್ರೆ ವಿಕಸಿತ್ ಭಾರತ್, ಜಿ ಅಂದ್ರೆ ಗ್ಯಾರಂಟಿ, ರಾಮ್ ಅಂದ್ರೆ ರೋಜ್ಗಾರ್ ಅಜೀವಿಕಾ ಮಿಷನ್, ಜಿ ಅಂದ್ರೆ ಗ್ರಾಮೀಣ ಅಂತ. ಇದೇನಾಗಿದೆ ಫುಲ್ ಫಾರ್ಮ್ ಆಗಿದೆ ನೋಡಿ. ಇದೆಲ್ಲ ಆಪ್ಷನ್ 3 ನೋಡಿ, ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಇದೆಯಲ್ಲ, ಇದೇನಾಗಿದೆ ಸೊ ಈ ಒಂದು VBG ರಾಮ್ಜಿಯ ಒಂದು ಫುಲ್ ಫಾರ್ಮ್ ಆಗಿದೆ ನೋಡಿ. ಏನ್ ಚೇಂಜ್ ಮಾಡಿದ್ರೆ ಅಂದ್ರೆ ಇದಕ್ಕಿಂತ ಮುಂಚೆ ಏನಾಗಿತ್ತು ನಮಗೆ ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ, ಅದ್ರಲ್ಲಿ ಏನ್ ಮಾಡ್ತಿದ್ರು 100 ದಿನಗಳ ಕಡ್ಡಾಯ ಕೆಲಸ ಕೊಡ್ತಿದ್ರು ಹಳ್ಳಿಗಳಲ್ಲಿ. ಈಗ ನೋಡಿದ್ರನ್ನ 120 ದಿನಕ್ಕೆ ಹೆಚ್ಚಿಸಿದ್ದಾರೆ. ಇಷ್ಟು ಒಂದು ಮೇಜರ್ ಡಿಫರೆನ್ಸ್ ಇದೆ. ಓಕೆನಾ? ಹಾಗಾಗಿ VBG ರಾಮ್ಜಿ ಅಂತ ಗೊತ್ತಾಗುತ್ತೆ. ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದೆಯಲ್ಲ, ಇದು ಫುಲ್ ಫಾರ್ಮ್ ಆಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಥವಾ ಯಾಗಿವೆ ಅಂತ ಕೊಟ್ಟಿದ್ದಾರೆ. ಹೌದಾ? ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕೇಳಿದ್ದಾರೆ ನೋಡಿ. ನಮಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ನಮ್ಗೆ ಏನು ಓದ್ತೀವಿ? 3 ತರ ಓದ್ತೀವಿ. ಒಂದು ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಂತ ಓದ್ತೀವಿ, ಇನ್ನೊಂದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಂತ ಓದ್ತೀವಿ, ಇನ್ನೊಂದು ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತ ಓದ್ತೀವಿ ಅಲ್ವಾ. ಏನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂದ್ರೆ ಯಾವ ಒಂದು ಸಂಸ್ಥೆಗಳು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಾವೋ, ಮತ್ತೆ ಅವುಗಳಿಗೆ ಸಪರೇಟ್ ಆಗಿ ಆರ್ಟಿಕಲ್ಸ್ ಗಳು ಇರ್ತಾವೋ, ಮತ್ತೇನಂದ್ರೆ ಆ ಸಂಸ್ಥೆಗಳು ಸಂವಿಧಾನದಿಂದ ತಮ್ಮ ಪವರ್ಸ್ ಗಳನ್ನ ಪಡ್ಕೊಂಡಿರ್ತಾವೋ, ಓಕೆ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಸಂವಿಧಾನ ಸಂಸ್ಥೆ ಅಂತ ಕರೀತಾರೆ. ಹೌದಾ? ನೋಡ್ತಾ ಹೋಗೋಣ. ನೋಡಿ, ನೀತಿ ಆಯೋಗ ಇದೆಯಲ್ಲ, ಇದು ಒಂದು ಏನಾಗಿದೆ, ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರೀತಾರೆ. ಇದೊಂದು ಕಾರ್ಯಾಂಗದ ಒಂದು ಏನಾಗಿದೆ ಸೊ ಸಂಸ್ಥೆಯಾಗಿ ಕೆಲಸ ಮಾಡ್ತಾವೆ. ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಅದೇ ರೀತಿ ಹಣಕಾಸು ಆಯೋಗ ಇದೆಯಲ್ಲ, ಎಸ್, ಇದೇನಂದ್ರೆ ಅಂಡರ್ ಆರ್ಟಿಕಲ್ 280 ಏನಂದ್ರೆ ಪ್ರಕಾರ ಇದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ಏನ್ ಮಾಡ್ತಾರೆ? ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳು ಈ ಒಂದು ಹಣಕಾಸು ಆಯೋಗ ರಚನೆ ಮಾಡ್ತಾ ಹೋಗ್ತಾರೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 16ನೇ ಹಣಕಾಸು ಆಯೋಗದ ಏನಂದ್ರೆ ಪ್ರಸ್ತುತವಾಗಿ ವರ್ಕ್ ಆಗ್ತಾ ಇದೆ. ಅದರ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್
ಅರವಿಂದ್ ಪನಗರಿಯಾ ಅಂತ. ಸೊ ಹಾಗಾಗಿ ಎಸ್ ಬಿ ಏನಂದ್ರೆ ಹಣಕಾಸು ಆಯೋಗ ಒಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ಅದೇ ರೀತಿ GST ಮಂಡಳಿ ಇದೆಯಲ್ಲ, ಎಸ್ ಇದು ಕೂಡ ಅಂದ್ರೆ ಆರ್ಟಿಕಲ್ 279 ಕ್ಯಾಪಿಟಲ್ ಎ ಏನಿರುತ್ತದೆ, ಇದು ಒಂದು ಏನಾಗಿದೆ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ ಅಲ್ವಾ. GST ಏನ್ ಮಾಡಿದ್ರು ಆಕ್ಚುಲಿ ಅದನ್ನ ಒಂದು ಕಾನ್ಸ್ಟಿಟ್ಯೂಷನಲೈಸ್ ಮಾಡಿದ್ವಿ ಅಲ್ವಾ. ಹಾಗಾಗಿ ಯಾವ್ದದು 101ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ. ಸೊ ಹಾಗಾಗಿ ಇದು ಕೂಡ ಒಂದು ಏನಾಗಿದೆ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಬಿ ಸಿ ಮತ್ತಿನ ನೋಡ್ತಾ ಡಿ ಇದೆಯಲ್ಲ, ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕರೀತಾರೆ, ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇದೆಯಲ್ಲ, ಇದೊಂದು ಏನಾಗಿದೆ ಇಟ್ಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಅಂಡರ್ ದ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಆಫ್ ದಿ 2019 ಅಲ್ಲಿ. ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಸೊ ಹಾಗಾಗಿ ಡಿ ಕೂಡ ತಪ್ಪಾಗುತ್ತೆ. ನಮಗೆ ಬಿ ಮತ್ತು ಸಿ ಮಾತ್ರ ಏನಾಗಿದೆ ಅಂದ್ರೆ ದೇ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇಲ್ಲಿದೆ ಬಿ ಮತ್ತು ಸಿ. ಆಪ್ಷನ್ 4 ಇದೆಯಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 4 ಬಿ ಅಂಡ್ ಸಿ ಇಸ್ ದ ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅಂದ್ರೆ ನೋಡಿ ಏನು ಇತ್ತೀಚೆಗೆ ನಡೆದಂತ SDA ಒಂದು KSD ಎಕ್ಸಾಮ್ ಅಲ್ಲಿ ಸುಮಾರು 14ಕ್ಕಿಂತ ಜಾಸ್ತಿ ಕ್ವಶನ್ ಗಳನ್ನು ಏನಿದ್ರೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪಾಲಿಟಿ ಮೇಲೆ ಕೇಳಿದ್ದಾರೆ. ಓಕೆ, ಅವುಗಳನ್ನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಕೂಡ ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.